ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಲೇಟೆಸ್ಟ್ ಅಪ್ಡೇಟ್ಸ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET 2024 ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಚೆಕ್ ಮಾಡೋದು ಹೇಗೆ, ಆ್ಯಂಡ್ ಹಾಗೇನೂ ಸಹ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸೀಟ್ ಅಲರ್ಟ್ ಆಗಿಲ್ಲ ಅಂತ ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕನ್ನು ಮಾಡಿ, ಆ್ಯಂಡ್ ಹಾಗೇನೂ ಸಹ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ಈ ವರ್ಷದ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಅಪ್ಡೇಟ್ ಆದರೆ ಗೊತ್ತಿರಬೇಕು ಆಗಿರುತ್ತೆ. KEA ಕಡೆಯಿಂದ ಈಗಾಗಲೇ ಸಹ ಅಫಿಷಿಯಲ್ ಆಗಿ ಇದ್ರ ಬಗ್ಗೆ ಒಂದು ಇದನ್ನೇ ಸ್ಕೆಡ್ಯೂಲನ್ನೇ ರಿಲೀಸ್ ಮಾಡಿದ್ದಾರೆ, ಒಂದು ಡೇಟನ್ನು ಒಂದು ಟೈಮನ್ನು ಫಿಕ್ಸ್ ಮಾಡಿದ್ದಾರೆ. ಈಗ ನಿಮಗೆ ನೋಡಿ, KCET 2024 ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದು ನಿಮಗೆ ನಾಳೆ 2 ಗಂಟೆ ಮೇಲೆ ಆದರೆ ಸಿಗುತ್ತೆ. ನೀವು ಅದನ್ನು ಎಲ್ಲಿ ಚೆಕ್ ಮಾಡಬೇಕು ಅಂತ ಅಂದರೆ KEA ಅಫಿಷಿಯಲ್ ವೆಬ್ಸೈಟ್ಗೆ ಬನ್ನಿ. ಇಲ್ಲಿ ಬಂದುಬಿಟ್ಟು ಪ್ರವೇಶ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ನೆಕ್ಸ್ಟು UGCET 2024 ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಸಹ ನಾಳೆ 2 ಗಂಟೆ ಮೇಲೆ ಇಲ್ಲಿ ನಿಮಗೆ ಫಸ್ಟ್ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಅಂತ ಹೇಳಿಬಿಟ್ಟು ಒಂದು ಲಿಂಕ್ ಆದರೆ ಆಕ್ಟಿವೇಟ್ ಆಗುತ್ತೆ. ಜಸ್ಟ್ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸನ್ನು ಕೇಳುತ್ತೆ. ನಿಮ್ಮ ಒಂದು CET ನಂಬರ್ ಆಗಿರ್ಬೋದು ಅಥವಾ ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಆ ಒಂದು ಡೀಟೇಲ್ಸನ್ನು ಎಂಟರ್ ಮಾಡಿದಿರ ಅಂತ ಅಂದರೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಸಿಗುತ್ತೆ. ಆ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಏನು ಮೆನ್ಷನ್ ಆಗಿರುತ್ತೆ ಅಂತ ಅಂದರೆ ನಿಮಗೆ ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ಗೆ ಸೀಟ್ ಅಲರ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿರುತ್ತೆ. ಯಾವ ಕಾಲೇಜ್ ಅಲರ್ಟ್ ಆಗಿದೆ, ಆ್ಯಂಡ್ ಹಾಗೇನು ಸಹ ಅಲ್ಲಿ ಒಂದು ಕಾಲೇಜ್ ಯಾವ ಅಡ್ರೆಸ್ಸಲ್ಲಿ ಇದೆ, ಆ್ಯಂಡ್ ಹಾಗೇನು ನಿಮಗೆ ಯಾವ ಬ್ರಾಂಚ್ಗೆ ಅಲರ್ಟ್ ಆಗಿದೆ ಸೀಟ್ ಅನ್ನೋದು ಅಂತ ಹೇಳಿಬಿಟ್ಟು ಅಲ್ಲಿ ಕ್ಲಿಯರ್ ಆಗಾದರೆ ಮೆನ್ಷನ್ ಆಗಿರುತ್ತೆ. ಬಿಟ್ಟರೆ ನೀವು ಬೇರೆ ಒಂದು ವೆಬ್ಸೈಟ್ಗೆ ಹೋಗಿ ಆಗಲಿ ಅಥವಾ ಬೇರೆ ಒಂದು ಲಿಂಕ್ಸ್ ಮೂಲಕ ಆಗಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಒಂದು KEA ಅಫಿಷಿಯಲ್ ವೆಬ್ಸೈಟಲ್ಲೇ ನಾಳೆ ಮಧ್ಯಾಹ್ನ 2 ಗಂಟೆ ಮೇಲೆ ಅಂತ ಹೇಳಿದ್ದಾರೆ. 2 ಗಂಟೆ ಮೇಲೆ ಅಂತಂದರೆ ನಿಮಗೆ ಸಾಯಂಕಾಲ ಒಂದು 5 ಗಂಟೆ ಒಳಗಡೆ ಕನ್ಫರ್ಮ್ ಆಗಿ ಇಲ್ಲೇ ಒಂದು ಲಿಂಕ್ ಆದರೆ ಆಕ್ಟಿವೇಟ್ ಆಗಿರುತ್ತೆ. ಆ ಲಿಂಕ್ ಆಕ್ಟಿವೇಟ್ ಆದಾಗ ನಾನು ಖಂಡಿತವಾಗ್ಲೂ ಸಹ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಮತ್ತೊಂದ್ಸಲಿ. ಆ್ಯಂಡ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಈಗಾಗಲೇ ಸಹ ಇದೊಂದು ಡೌಟನ್ನು ಕೇಳ್ತಿದ್ದಾರೆ, ಸರ್ ನಾಳೆ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬರುತ್ತೆ ಸರ್, ಬರುತ್ತೆ ಆಗ ನಾನು ಚೆಕ್ ಮಾಡ್ಕೋತೀನಿ, ನನಗೇನಾದರೂ ಯಾವ ಒಂದು ಕಾಲೇಜಲ್ಲೂ ಸೀಟ್ ಅಲರ್ಟ್ ಆಗಿಲ್ಲ ಅಂತಂದರೆ ನಾನು ಏನು ಸರ್ ಮಾಡೋದು ಅಂತ ಅಂದರೆ ಜಸ್ಟ್ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವೀಗ ಆ್ಯಡ್ ಮಾಡಿರುವಂಥ ಕಾಲೇಜಸ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಏನಾದರೂ ಸೀಟ್ ಅಲರ್ಟ್ ಆಗಿಲ್ಲ ಅಂತ ಅಂದರೆ ಅಲ್ಲೇ ನೀವು ತಿಳ್ಕೋಬೇಕು, ನೀವು ಇನ್ನೂ ಸಹ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಬೇಕು ಅಂತ ಹೇಳಿಬಿಟ್ಟು. ಓಕೆನಾ, ಸಿಂಪಲ್ ಟ್ರಿಕ್ ಇಷ್ಟೇ, ಬೇರೆ ಏನೂ ತೊಂದರೆ ಏನೂ ಇಲ್ಲ. ಖಂಡಿತವಾಗ್ಲೂ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿ. ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿದ್ರ ಅಂತ ಅಂದರೆ ನೆಕ್ಸ್ಟ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತಲ್ವ, ಆವಾಗ ನಿಮಗೆ 100% ಆಗಿ ಸೀಟ್ ಆದರೆ ಸಿಗುತ್ತಾ. ಫಸ್ಟ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಯಾರಿಗಾದರೆ ಸೀಟ್ ಅಲರ್ಟ್ ಆಗಿರಲ್ವೋ ಅಂಥ ಸ್ಟೂಡೆಂಟ್ಸು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಬೇಕು, ಆಗ ಅವರಿಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸೀಟ್ ಸಿಗುತ್ತೆ. ಓಕೆನಾ, ಆ್ಯಂಡ್ ಜೊತೆಗೆ ಇನ್ನೂ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಇದೇ ಥರದ ಎಲ್ಲ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.